ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಎಲ್ಲ ಹೇಗಿದ್ದೀರಪ್ಪ ದೇವರುಗಳು? ಈ ಹೋಟೆಲ್ ಮಾಲೀಕರು ಹೇಗಿದ್ದೀರಪ್ಪ? ಮೊಟ್ಟ ಮೊದಲಿಗೆ ನೀವು ಹೇಳಬೇಕು. ಎಲ್ಲರೂ ಸೌಖ್ಯವೇ? ಮತ್ತು ಹೋಟೆಲನ್ನೇ ನಂಬ್ಕೊಂಡಿರೋವಂಥ ಜನ ನೀವು ಹೇಗಿದ್ದೀರಿ? ಏನು ಇವನು ಕೂಗುವಾಡ್ತಿದ್ದಾನೆ ಅಂತ ಏನಾದರೂ ನಿಮ್ಗೆ ಅನಿಸ್ತಿದೆಯಾ? ಖಂಡಿತವಾಗ್ಲೂ ಇಲ್ಲ ಗುರುಗಳೇ. ಜನರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಿಮ್ಮ ಕೈಯಲ್ಲಿ ಒಂದು ಕಪ್ ಟೀ ಇದೆ ಅಂತ ಅಂದ್ಕೊಳ್ಳಿ, ಬಟ್ ಅದನ್ನು ಕುಡಿಯೋಕ್ಕೆ ಭಯ ಆಗ್ತಿರತ್ತೆ. ಯಾಕಂದರೆ ಈ ಟೀ ಈಗ ಬರೀ ಟೀ ಅಲ್ಲ, ಇದು ಒಂದು ರೀತಿ ದ್ರವರೂಪದಲ್ಲಿ ಇರ್ತಕ್ಕಂಥ ಒಂದು ರೀತಿ ಬಂಗಾರ. ಎಸ್ ಬಾಸ್, ನಿನ್ನೆ ಮೇ 1, 2026 ಬೆಳಗ್ಗೆ ನಮ್ಮ ಮಹಾಪ್ರಭುಗಳು, ನಮ್ಮ ವಿಶ್ವಗುರುಗಳು ದೇಶದ ಜನತೆಗೆ ಒಂದು ಬೊಂಬಾಟ್ ಗಿಫ್ಟನ್ನು ಕೊಟ್ಟಿದ್ದಾರೆ. 19 kg ವಾಣಿಜ್ಯ ಗ್ಯಾಸ್ ಸಿಲಿಂಡರ್. ಅದರ ಬೆಲೆಯಲ್ಲಿ ಒಂದೇ ದಿನಕ್ಕೆ ಬರೋಬ್ಬರಿ 993 ರೂಪಾಯಿ ಏರಿಕೆಯಾಗಿದೆ, ಜಾಸ್ತಿ ಆಗಿದೆ. ಇದು ದೇಶದ ಇತಿಹಾಸದಲ್ಲೇ ಒಂದೇ ದಿನದಲ್ಲಿ ಆದಂಥ ಅತಿ ದೊಡ್ಡ ಬೆಲೆ ಏರಿಕೆ ಇದು. ನಮ್ಮ ಬೆಂಗಳೂರಿನಲ್ಲಿ ಮೊನ್ನೆವರೆಗೂ 2161 ರೂಪಾಯಿ ಇದ್ದಂತಹ ಕಮರ್ಷಿಯಲ್ ಸಿಲಿಂಡರ್ ರೇಟು ಈಗ ಏಕಾಏಕಿ 3154 ರೂಪಾಯಿ. ಕೆಲವು ಕಡೆ ಎಲ್ಲ 3152 ರೂಪಾಯಿ ಇದೆ. ದಿನ ಬೆಳಗಾದರೆ ಇಡ್ಲಿ, ದೋಸೆ, ಟೀ ಅಂತ ಹೋಟೆಲ್ಲು, ದರ್ಶಿನಿಗಳು, ಪಿ ಜಿಗಳನ್ನು ನಂಬ್ಕೊಂಡೇ ಇರ್ತಕ್ಕಂಥ ನಮಗೆಲ್ಲ ಈಗ ಒಂದು ರೀತಿ ಅಕ್ಷರಶಃ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಇದೇ ಕೇಂದ್ರ ಸರ್ಕಾರ. ಒಂದು ತಟ್ಟೆ ಇಡ್ಲಿ 25 ರೂಪಾಯಿ ಇದೆ ಇವತ್ತಿನ ರೇಟು. ಈ ವಾರದಲ್ಲೇ ಇದು 30 ರೂಪಾಯಿ ಆದರೂ ಕೂಡ ಅಚ್ಚರಿ ಪಡೋ ಹಾಗೆ ಇಲ್ಲ. ಕೇವಲ 2-3 ತಿಂಗಳ ಗ್ಯಾಪಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಸರಿಸುಮಾರು 1300 ರೂಪಾಯಿಂದ 1400 ರೂಪಾಯಿಗೆ ಹೆಚ್ಚಾಗಿದೆ, ಜಿಗಿದಿದೆ. ಏಪ್ರಿಲ್ 29ಕ್ಕೆ ನಮ್ಮ ದೇಶದೊಳಗಡೆ ಕೆಲವು ಪ್ರಮುಖ ರಾಜ್ಯಗಳ ಎಲೆಕ್ಷನ್ ಮುಗಿಯಿತು. ಮೇ 1ನೇ ತಾರೀಕು ಗ್ಯಾಸ್ ಬೆಲೆ ಭರ್ಜರಿಯಾಗಿ ಜಾಸ್ತಿ ಆಯಿತು. ಎಲೆಕ್ಷನ್ ಟೈಮಲ್ಲಿ ಸೈಲೆಂಟು, ವೋಟ್ ಹಾಕಿದ ಮೇಲೆ ವೈಲೆಂಟು. ಇದು ನಮ್ಮ ಸಿಸ್ಟಮ್ನ ಅಸಲಿ ಮುಖ. ಅದರಲ್ಲೂ ಸಹ BJP ಪಕ್ಷದ ಕರಾಳ ಮುಖ. ಜನಗಳನ್ನು ಕಂಡ್ರೆ ಯಾಕೆ ಇವರು ಈ BJPಯವ್ರಿಗೆ ಆಗಲ್ವೋ ಅನ್ನೋದೇ ಅರ್ಥ ಆಗ್ತಿಲ್ಲ. ಈ ದಿಢೀರ್ ಬೆಲೆ ಏರಿಕೆಗೆ ನಮ್ಮ ನಾಯಕರು ಮತ್ತು ಭಕ್ತಗಣ ಕೊಡೋ ಕಾರಣ ಏನು ಗೊತ್ತಾ ಬಾಸ್? ಇದು ವೆಸ್ಟ್ ಏಷ್ಯಾದಲ್ಲಿ ನಡೀತಿರುವಂಥ ಯುದ್ಧದ ಒಂದು ಎಫೆಕ್ಟು. ಇಸ್ರೇಲ್, ಇರಾನ್ ಮತ್ತು ಅಮೇರಿಕಾ ಕಿತ್ತಾಡ್ಕೊಳ್ತಾ ಇದ್ದಾವೆ. ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನುವಂಥ ಜಾಗ ಬ್ಲಾಕ್ ಆಗೋಗಿದೆ. ಅಲ್ಲಿಂದ ಬರುವಂಥ ಸೌದಿ ಕಾಂಟ್ರಾಕ್ಟ್ ಪ್ರೈಸ್ ಏನಿದೆ, LPG ಬೆಲೆ ನಿಗದಿ ಮಾಡುವಂಥ ಇಂಡೆಕ್ಸು ಬರೋಬ್ಬರಿ 44% ಜಾಸ್ತಿ ಆಗಿದೆ. ಅಂದರೆ ಟನ್ನಿಗೆ ಸುಮಾರು $542ರಿಂದ $780 ಏರಿಕೆ ಆಗಿದೆ. ಜಾಗತಿಕವಾಗಿ 20% ಸಪ್ಲೈ ನಿಂತು ಹೋಗಿದೆ. ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಜಾಗತಿಕ ಬಿಕ್ಕಟ್ಟು ಅಂತ ಬಾಯಿ ಮುಚ್ಚಿಸ್ತಾರೆ. ಸರಿ, ಇದನ್ನೆಲ್ಲ ಒಂದು ಕಡೆ ಒಪ್ಕೊಳ್ಳೋಣ. ಆದರೆ ಒಂದು ಪ್ರಶ್ನೆ ಕೇಳ್ತೀನಿ. ಕ್ರೂಡ್ ಆಯಿಲ್, ಕಚ್ಚಾ ತೈಲ, ಈ ಒಂದು ಬೆಲೆ ಏನಿತ್ತು ಪಾತಾಳಕ್ಕೆ ಬಿದ್ದಾಗ ಆ ಲಾಭವನ್ನು ಜನರಿಗೆ ಪಾಸ್ ಮಾಡಿತ್ತಾ ಈ ಒಂದು ಕೇಂದ್ರ ಸರ್ಕಾರ? ಖಂಡಿತವಾಗ್ಲೂ ಇಲ್ಲ. ಆಗ ಆ ಲಾಭನೆಲ್ಲ ಜೇಬಿಗಿಳಿಸ್ಕೊಂಡು ಈಗ ಜಾಗತಿಕ ಬೆಲೆ ಏರಿಕೆ ಆದಾಗ ಮಾತ್ರ ಜಾಗತಿಕ ಬಿಕ್ಕಟ್ಟು ಅಂತ ನಮ್ಮ ತಲೆಗೆ ಕಟ್ತಾ ಇದ್ದಾರೆ. ಗೃಹ ಬಳಕೆ ಸಿಲಿಂಡರ್ ಏನಿದೆ 14.2 kg, ಅದರ ಬೆಲೆ 913 ರೂಪಾಯಿ. ಮತ್ತು ಕೆಲವು ಕಡೆ ಎಲ್ಲ ನಮ್ಮ ಬೆಂಗಳೂರಿನಲ್ಲಿ 915 ರೂಪಾಯಿ 50 ಪೈಸೆ ಇದೆ. ದೆಹಲಿಯಲ್ಲಿ 913 ರೂಪಾಯಿ ಇದೆ. ಈ ಬೆಲೆಯನ್ನು ಅಲ್ಲೇ ಇಟ್ಟಿದ್ದೀರಿ, ವೆರಿ ಗುಡ್. ಬಟ್ 400 ರೂಪಾಯಿ ಇದ್ದಂಥ ಇದೇ ಸಿಲಿಂಡರನ್ನು, ಇದೇ LPG ಗ್ಯಾಸನ್ನು 915 ರೂಪಾಯಿ ಮಾಡಿದಂತಹ ಕೇಡು ಮುಖ ಕೂಡ ನಿಮ್ಮದೇನೆ. ಅದಿರಲಿ ಒಂದು ಕಡೆ. ಬಟ್ ಹೋಟೆಲ್ಲು, ದರ್ಶನಿಗಳನ್ನು ನಡೆಸುವಂಥ, PG ನಡೆಸುವಂಥವ್ರು ಯಾವ ದೇಶದವರು? ಇವರು ಕೂಡ ಇದೇ ದೇಶದ ಟ್ಯಾಕ್ಸ್ ಕಟ್ಟುವಂಥ ಪ್ರಜೆಗಳಲ್ವಾ? ಬರೀ ಗ್ಯಾಸ್ ಬೆಲೆ ಮಾತ್ರ ನಾವು ಜಾಸ್ತಿ ಆಗ್ತಿದೆ ಅಂತ ಅಂದ್ಕೊಳ್ಳೋದಲ್ಲ ಬಾಸ್. ಹೋಟೆಲ್ ನಡೆಸೋದಕ್ಕೆ ಬೇಕಾದಂಥ ಪ್ರತಿಯೊಂದು ಕಚ್ಚಾ ವಸ್ತುವಿನ ಬೆಲೆಯೂ ಕೂಡ ರಾಕೆಟ್ ಥರ ಹಾರ್ತಾ ಇದೆ. ಬೃಹತ್ ಬೆಂಗಳೂರು ಹೋಟೆಲ್ಸ್ ಅಸೋಸಿಯೇಷನ್ ಏನಿದೆ, ಅದರ ಅಧ್ಯಕ್ಷರಾದಂಥ PC ರಾವ್ ಅವರು ಹೇಳೋ ಪ್ರಕಾರ ಸೂರ್ಯಕಾಂತಿ ಎಣ್ಣೆ ಪ್ರತಿ ಲೀಟ್ರಿಗೆ ಸುಮಾರು 128ರಿಂದ 170 ರೂಪಾಯಿಗೆ ಜಿಗಿದಿದೆ, ಹೆಚ್ಚಾಗಿದೆ. ಪಾರ್ಸಲ್ ಕಟ್ಟುವಂಥ ಪಾರ್ಸಲ್ ಪ್ಲಾಸ್ಟಿಕ್ ಡಬ್ಬಿಗಳೇನಿದ್ದಾವೆ ಅವುಗಳ ಬೆಲೆ 46% ಹೆಚ್ಚಾಗಿದೆ. ಅಂದರೆ 13 ರೂಪಾಯಿಂದ ಸರಿಸುಮಾರು 19 ರೂಪಾಯಿ ಅಷ್ಟು ಹೆಚ್ಚಾಗಿದೆ. ಅಷ್ಟೇ ಯಾಕೆ, ಹೋಟೆಲ್ಗಳಿಗೆ ಗ್ಯಾಸ್ ಕಂಪನಿಗಳು ಕೊಡ್ತಿದ್ದಂತಹ 150 ರೂಪಾಯಿ ರಿಯಾಯಿತಿ ಏನಿತ್ತು, ಸಬ್ಸಿಡಿ ಏನಿತ್ತು, ಅದು ಕೂಡ ಈಗ ಅವರು ಕಿತ್ಕೊಂಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಬರೋಬ್ಬರಿ 18% GST ಬೇರೆ ಕಟ್ಟಬೇಕು ಇವರು. ಇದರ ರಿಸಲ್ಟ್ ಏನಾಗುತ್ತೆ?
ಹೋಟೆಲ್ ತಿಂಡಿಗಳ ಬೆಲೆ ಕನಿಷ್ಠ ಅಂದರೆ 20%ಗಿಂತಲೂ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ನಾವೆಲ್ಲ ಕುಡಿಯುವಂಥ ಒಂದು ಕಪ್ ಟೀ ಕಾಫಿ ಇರ್ಬೋದು, ಹಾಲು ಇರ್ಬೋದು, ಅವುಗಳ ರೇಟ್ ಏನಿದೆ 25% ಏರಿಕೆ ಆಗುತ್ತೆ. ಸುಮಾರು 25ರಿಂದ 40 ರೂಪಾಯಿ ಆಗಿದ್ರೂ ಅಚ್ಚರಿ ಏನಿಲ್ಲ. ಇಡ್ಲಿ ದೋಸೆ ರೇಟ್ ಏನಿದೆ ಕನಿಷ್ಠ 15 ರೂಪಾಯಿಂದ 15 ರೂಪಾಯಿನಷ್ಟು ಹೆಚ್ಚಾಗ್ಬೋದು. ಇನ್ನು ಮಧ್ಯಾಹ್ನದ ಫುಲ್ ಮೀಲ್ಸ್ ಊಟಕ್ಕೆ 25ರಿಂದ 30 ರೂಪಾಯಿ ನೀವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ, ನೀವೆಲ್ಲರೂ ಸೇರಿ. ಹೋಟೆಲ್ನಲ್ಲಿ ಸಿಗುವಂಥ 10 ರೂಪಾಯಿಯ ನೀರಿನ ಆ ಬಾಟಲ್ ಏನಿದೆ ಅದನ್ನು ಖರೀದಿ ಬೆಲೆ ಈಗ 9 ರೂಪಾಯಿ 80 ಪೈಸೆ ಆಗಿದೆ. ಹೋಟೆಲ್ನವನು ನಮಗೇನು ಪುಕ್ಸಾಟಿಯಾಗಿ ನೀರು ಕೊಡ್ತಾನ? ಇರೋ ಲೆಕ್ಕ ನೀರನ್ನು ಫ್ರೀಯಾಗಿ ಕೊಡಬೇಕು. ಅವನು ಗಟ್ಟಿಯಾಗಿದ್ರಲ್ವ ಒಂದಷ್ಟು, ಅವನು ಸಹ ಇದೇ ರೀತಿ ಫ್ರೀಯಾಗಿ ಕೊಡೋದಕ್ಕೆ ಅವನಿಗೂ ಮನಸ್ಸು ಬರೋದು. ಬೆಂಗಳೂರಿನಲ್ಲಿ ಬ್ಯಾಚುಲರ್ ಆಗಿ ಡೆಲಿವರಿ ಬಾಯ್ ಆಗಿ ಅಥವಾ IT ಕಂಪನಿಗಳಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿಗೆ ಸೇರಿಕೊಂಡು ದುಡಿಯುವಂಥ ಹುಡುಗರ ಕತೆ ಏನು? ಇದನ್ನೆಲ್ಲ ನಂಬ್ಕೊಂಡು ಇದ್ರೆ ದಿನಕ್ಕೆ 3 ಹೊತ್ತು ಹೊರಗಡೆನೆ ತಿನ್ನುವಂಥ ವ್ಯಕ್ತಿಗಳೇನಿದ್ದಾರೆ, ಜನ ಏನಿದ್ದಾರೆ, ಅವರು 1 ಹೊತ್ತನ ಉಪವಾಸ ಮಾಡಿ ಮಲಗಬೇಕಾಗತ್ತೆ. ಕರ್ನಾಟಕದ DCM DK ಶಿವಕುಮಾರ್ ಅವರು ಹೇಳಿದಾಗೇ ಉಜ್ವಲ ಯೋಜನೆ ಅಂತ ಹುಚ್ಕೊಳ್ಳೋವಂಥ ಸರ್ಕಾರ ಗ್ಯಾಸ್ ಬೆಲೆ ಏರಿಸಿ ಹೋಟೆಲ್ ಮತ್ತು ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಮತ್ತೆ ಸೌದೆ ಭಾಗ್ಯವನ್ನು ಕೊಡ್ತಾ ಇದೆಯಾ ಅನ್ನೋ ಒಂದು ರೀತಿ ಅನುಮಾನ ಬರುತ್ತೆ. ನಿಜ ತಾನೇ ಅವ್ರು ಹೇಳುವಂಥ ಮಾತು? ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿ ಅನೇಕ PGಗಳು ಗ್ಯಾಸ್ ಕೊಂಡುಕೊಳ್ಳೋದಕ್ಕಾಗದೆ ಮತ್ತೆ ಸೌದೆ ಒಲೆಗೆ ಮತ್ತೆ ಮರಳ್ತಾ ಇದ್ದಾರೆ. ಇದೇನಾ ಡಿಜಿಟಲ್ ಇಂಡಿಯಾ? ಇದೇನಾ ನಾವು ಕಾಣ್ತಿರುವಂಥ ಅಚ್ಚೇ ದಿನ? ಆದರೆ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯ ಅಂಧಾಭಿಮಾನಿಗಳು, ಪ್ರಗತಿಪರರನ್ನು, ಸೆಕ್ಯುಲರ್ಗಳನ್ನು ದೇಶದ್ರೋಹಿಗಳು ಅಂತ ಬೈಯೋದು ಒಂದು ಅದ್ಭುತವಾದಂಥ ವಾದವನ್ನು ಮಾಡ್ತಾರೆ. ಅವರ ಪ್ರಕಾರ ಸಿಲಿಂಡರ್ ಬೆಲೆ ಸರಿಸುಮಾರು 3,154 ರೂಪಾಯಿ ತನಕ ಹೆಚ್ಚಾಗಿರುವಂಥದ್ದು ಭಾಳಷ್ಟು ಒಳ್ಳೆಯದಂತೆ. ಸಿಲಿಂಡರ್ಗೆ 4,000ದಿಂದ 5,000 ಆಗಬೇಕು. ಕನಿಷ್ಠ ಗೃಹ ಬಳಕೆ ಸಿಲಿಂಡರ್ಗಳಿದ್ದಾವೆ, ಅವು 2,000 ಆಗಬೇಕು. ಆಗ ಜನ ದಿನಕ್ಕೆ 3 ಬಾರಿ ಬಕಾಸುರಂತೆ ತಿಂದು ಬೊಜ್ಜು ಬೆಳೆಸ್ಕೊಳ್ಳಲ್ಲ, 1 ಹೊತ್ತು ಊಟ ಮಾಡಿ ಆರೋಗ್ಯವಾಗಿರ್ತಾರೆ ಅಂತಾರೆ. ಎಂಥ ಲಾಜಿಕ್ ಗುರುವೆ ನಿಂತೆಲ್ಲ! ಬಡತನ ಮತ್ತು ಹಸಿವನ್ನು ಆರೋಗ್ಯಕರ ಡಯಟ್ ಅಂತ ಕರೆಯುವಂಥ ಇಂಥವರನ್ನು ಯಾವುದಾದ್ರೂ ಒಂದು ದೊಡ್ಡ ಮ್ಯೂಸಿಯಮಲ್ಲಿ ಇಡಬೇಕಾಗತ್ತೆ. ಮತ್ತು ಕೆಲವರು ದೇಶ ಕಟ್ಟೋದು ಅಂತಂದರೆ ಸುಮ್ಮನೆನಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಎಸ್ ಬಾಸ್, ದೇಶ ಕಟ್ಟೋದು ಅಂತಂದರೆ ಬಹಳ ಕಷ್ಟದ ಕೆಲಸ. ನಮ್ಮ ನಾಯಕರು ಮಾಡುವಂಥ ತ್ಯಾಗ ಅಷ್ಟಿಷ್ಟಲ್ಲ, ಹೇಳ್ತೀನಿ ಬನ್ನಿ. ಒಂದು ಊರಿನ ಹೆಸರು, ಬೋರ್ಡು, ರೈಲ್ವೆ ಸ್ಟೇಷನ್ ಹೆಸರು ಬದಲಾಯಿಸಬೇಕು ಅಂತಂದ್ರೆ ಸುಮ್ಮನೆನಾ? ಅಲಹಾಬಾದನ್ನು ಪ್ರಯಾಗ್ರಾಜ್ ಅಂತ ಹೆಸರು ಬದಲಾಯಿಸೋದಕ್ಕೆ ಸರ್ಕಾರದ ಬೊಕ್ಕಸದಿಂದ ಬರೋಬ್ಬರಿ 300 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದಾರೆ. ಪಟೇಲ್ರ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಈ ರೀತಿಯಾದಂತಹ ಬೃಹತ್ ಮೂರ್ತಿಗಳನ್ನು ಕಟ್ಟೋದಕ್ಕೆ ನಿಲ್ಲಿಸೋದಕ್ಕೆ ಸರಿಸುಮಾರು 3,000 ಕೋಟಿ ರೂಪಾಯಿಗಳನ್ನು ಸುರಿಬೇಕಾಯಿತು. ಅದು ಸಹ ಈಗ ಉದುರುತ್ತಾ ಬರ್ತಾ ಇದೆ. ಆಪರೇಷನ್ ಕಮಲ ಮಾಡಿ ಬೇರೆ ಪಕ್ಷದವರನ್ನು ಬೇರೆ ಬೇರೆ ಪಕ್ಷದ ಶಾಸಕರನ್ನು ಖರೀದಿಸಿ ತಮ್ಮ ಕಮಲಕ್ಕನನ್ನು ಸೇರಿಸ್ಕೊಳ್ಳೋದಕ್ಕೆ, ಬದುಕಿಸ್ಕೊಳ್ಳೋದಕ್ಕೆ ಒಬ್ಬೊಬ್ಬ ಶಾಸಕನಿಗೂ ಸಹ ಸರಿಸುಮಾರು 50 ಕೋಟಿ ರೂಪಾಯಿ ಆಫರ್ ಮಾಡಬೇಕಾಗುತ್ತೆ ಅಂತ ಸ್ವತಃ CM ಅವರೇ ಆರೋಪವನ್ನು ಮಾಡ್ತಾರೆ. ಇದೆಲ್ಲ ಫ್ರೀಯಾಗಿ ಆಗತ್ತಾ? ನಮ್ಮ ನಾಯಕರು ಪ್ರತಿದಿನ 24 ಗಂಟೆ ದೇಶಕ್ಕಾಗಿ ದುಡಿತಾರೆ. ಬಿಡುವಿರುವಂಥ ಒಂದು ಟೈಮಲ್ಲಿ ನಮ್ಮ ರಾಷ್ಟ್ರಪಕ್ಷಿ ನವಿಲಿಗೆ ಸ್ವತಃ ತಾವೇ ಕೈಯಾರೆ ಊಟವನ್ನು ಹಾಕ್ತಾರೆ. ಅವರು ಒಮ್ಮೆ ಅಮೇರಿಕದ ಅಧ್ಯಕ್ಷರನ್ನ ಭೇಟಿಯಾದಾಗ ಹಾಕ್ಕೊಂಡಿದ್ದಂತಹ ತಮ್ಮದೇ ಹೆಸರಿನ ಒಂದು ಸಿಗ್ನೇಚರ್ ಸೂಟಿನ ಬೆಲೆ ಒಂದು ಹರಾಜಲ್ಲಿ ಬರೋಬ್ಬರಿ 4.31 ಕೋಟಿಗೆ ಸೇಲ್ ಆಯಿತು. ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲು ಮತ್ತು ಇಷ್ಟೆಲ್ಲ ದೇಶಭಕ್ತಿಯ ಖರ್ಚುಗಳಿರುವಾಗ ನೀವು ನಿಮ್ಮ ಸಂಬಳದಲ್ಲಿ ದಿನಕ್ಕೆ ಊಟಕ್ಕೆ ಎಕ್ಸ್ಟ್ರಾ ಒಂದು 100 ರೂಪಾಯಿ ಕೊಡೋದಕ್ಕೆ ಆಗಲ್ವಾ? ಕಾಂಗ್ರೆಸ್ ಟೈಮಲ್ಲಿ ಫ್ರೀಯಾಗಿ ಕಡಿಮೆ ಬೆಲೆಗೆ ತಿಂದು ಅಭ್ಯಾಸ ಆಗಿರುವಂಥ ನಿಮಗೆಲ್ಲ ಈಗ ದೇಶ ಕಟ್ಟೋದಕ್ಕೆ ದುಡ್ಡು ಕೊಡೋದಕ್ಕೆ ಕಷ್ಟನಾ? ಹ್ಯಾಟ್ಸ್ ಆಫ್ ಗುರುವೆ, ಈ ಲೆವೆಲ್ನ ಲಾಜಿಕ್ಗೆ ನಮಸ್ಕಾರ ನಿಮ್ಮೆಲ್ಲರ ಪಾದಗಳಿಗೂ. ನಿಮಗೆ ಕಾಶ್ಮೀರ್ ಫೈಲ್ಸ್ ಅಥವಾ ದ ಕೇರಳ ಸ್ಟೋರಿ ಅಂತಹ ಸಿನಿಮಾಗಳನ್ನು ಟ್ಯಾಕ್ಸ್ ಫ್ರೀ ಮಾಡಿ ತೋರಿಸ್ತಾರಲ್ಲ, ಆ ದೇಶಭಕ್ತಿ ಸಾಲದ? ಊಟ ಇಲ್ಲದಿದ್ರೇನು, ಹೊಟ್ಟೆ ಹಸಿದಿದ್ರೇನು? ಆ ಸಿನಿಮಾಗಳನ್ನು ನೋಡಿ ದ್ವೇಷ ಬೆಳೆಸ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ರಿ ಮಗ. ಯಾಕೆ ಈ ಒಂದು ದ್ವಂದ್ವ ನೀತಿಗಳಲ್ಲಿ ಬದುಕ್ತಾ ಇದ್ದೀರಿ? ಎಲೆಕ್ಷನ್ ಮುಗಿದಂಥ ಮರುದಿನವೇ ಈ ಒಂದು ರೇಂಜ್ಗೆ ಬೆಲೆ ಏರಿಸಿದ್ದನ್ನು ನೋಡಿ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇದನ್ನು ಚುನಾವಣಾ ಬಿಲ್ ಅಂತ ಕರೆದಿದ್ದಾರೆ. ಖಂಡಿತವಾಗ್ಲೂ ಇದೊಂದು ರೀತಿ ಚುನಾವಣಾ ಬಿಲ್ ಥರನೇ ಕಾಣುತ್ತೆ. ಚುನಾವಣಾ ಪರಿಹಾರ ಮುಗಿದಿದೆ, ಹಣದೊಬ್ಬರದ ಬಿಸಿ ಶುರುವಾಗ್ತಾ ಬರ್ತಾ ಇದೆ. ಫೆಬ್ರವರಿಯಿಂದ ಇಲ್ಲಿವರೆಗೆ ಜಸ್ಟ್ ಕೇವಲ 3 ತಿಂಗಳಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆಯಲ್ಲಿ ಸರಿಸುಮಾರು 1,380 ರೂಪಾಯಿನಷ್ಟು ಹೆಚ್ಚಳ ಆಗಿದೆ. ಇದು ಟೀ ಅಂಗಡಿಗಳಿರ್ಬೋದು, ಡಾಬಾಗಳಿರ್ಬೋದು, ಬೇಕರಿಗಳಿರ್ಬೋದು, ಅವರ ಮೇಲೆ ಅತಿ ಹೆಚ್ಚಿನ ಹೊರೆಯನ್ನು ತರುತ್ತೆ. ಅಂತಿಮವಾಗಿ ಜನಸಾಮಾನ್ಯರ ತಟ್ಟೆಯ ಮೇಲೂ ಇದು ಪರಿಣಾಮ ಬೀರುತ್ತೆ ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಗ್ಯಾಸ್ ಮೇಲಿನ ಮೊದಲ ಹೊಡೆತ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೂ ಪ್ರಹಾರ ನಡೆಯಲಿದೆ ಅನ್ನುವಂಥದ್ದು ಅವರ ಆರೋಪ. ಖಂಡಿತವಾಗ್ಲೂ ಇನ್ನೇನು ಇದೇ ವಾರದಲ್ಲೇ
ಬಹುಶಃ 5 ರೂಪಾಯಿನಷ್ಟು ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ ಅಂತ ಕೆಲವು ವರದಿಗಳು ಕೂಡ ಬರ್ತಾ ಇದ್ದಾವೆ. ಕಾಂಗ್ರೆಸ್ ಸಂಸದ ಮಣಿಕಂ ಟಾಗೋರ್ ಅವರು ಹೇಳಿದಾಗೇ ಏಪ್ರಿಲ್ 29ರಂದು ಮತದಾನ ಮುಗೀತು, ಮೇ 1ರಂದು ಬೆಲೆ ಏರಿಕೆ ಆಯಿತು. ಚುನಾವಣೆಗೂ ಮುನ್ನ ಮೌನ, ಚುನಾವಣೆ ಮುಗಿದ ಮರುದಿನವೇ ಸಿಲಿಂಡರ್ಗೆ 990 ರೂಪಾಯಿ ಜಿಗಿತ. ಇದು ಕಾಕತಾಳೀಯ ಅಲ್ಲ, ಇದು ಆಡಳಿತ ಪಕ್ಷದ ವ್ಯವಸ್ಥಿತ ಪ್ಯಾಟ್ರನ್. ಸಣ್ಣ ಹೋಟೆಲ್ಗಳು ಬೆಲೆ ಏರಿಸ್ತವೆ, ಆದರೆ ಅದಾನಿಯವರ ಸಾಮ್ರಾಜ್ಯ ಮಾತ್ರ ಬೆಳೀತಾನೆ ಇರುತ್ತೆ ಅಂತ ತುಂಬ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಪ್ರಧಾನಿ ಮೋದಿಯವರ ಹಣದುಬ್ಬರದ ನಿಯಂತ್ರಣದ ಭರವಸೆಗಳು ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ ಅಂತ ಕಿಡಿಕಾರಿದ್ದಾರೆ. ಇಷ್ಟೆಲ್ಲ ಆರ್ಥಿಕ ಸಂಕಷ್ಟಗಳಿದ್ದರೂ ಕೂಡ ದೇಶವನ್ನು ಈ ದುಸ್ಥಿತಿಗೆ ತಳ್ಳಿದಂತಹ ಸಿದ್ಧಾಂತವನ್ನು ಕೆಲವು ಜನರು ಇನ್ನೂ ಬೆಂಬಲಿಸ್ತಿರುವಂಥದ್ದು ನಮಗೆ ತೀವ್ರವಾದ ಆಶ್ಚರ್ಯವನ್ನು ತಂದಿದೆ ಅಂತ ಅವರು ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜೋಕ್ಸ್ ಅಫಾಟ್ ಇವೆಲ್ಲವನ್ನು ಸೈಡ್ಗಿಟ್ಟು ಬಹಳ ಗಂಭೀರವಾಗಿ ನೋಡೋದಾದರೆ ಈ 993 ರೂಪಾಯಿ ಏನಿದೆ ಅದು ಒಂದು ಬೆಲೆ ಏರಿಕೆ ಕೇವಲ ಒಂದು ಜಸ್ಟ್ ನಂಬರ್ ಅಲ್ಲ, ಇದು ಒಂದು ಚೈನ್ ರಿಯಾಕ್ಷನ್ ಅಂತಲೇ ನೋಡಬೇಕಾಗತ್ತೆ. ಹೋಟೆಲ್ನವರು ತನ್ನ ರೇಟನ್ನು ಅವರು ಏರಿಸ್ತಾ ಹೋಗ್ತಾರೆ. ಅದರಿಂದ ಫುಡ್ ಡೆಲಿವರಿ ಆ್ಯಪ್ಗಳೇನಿದ್ದಾವೆ ಅವು ಬೆಲೆಯನ್ನು ಏರಿಸ್ತವೆ. ಗಿಗ್ ವರ್ಕರ್ಸ್ ಏನಿದ್ದಾರೆ, ಜೀವನ ನಡೆಸುವಂಥದ್ದು ಸಿಕ್ಕಾಪಟ್ಟೆ ತುಂಬಾ ಕಷ್ಟ ಆಗುತ್ತೆ. PG ನಡೆಸುವಂಥವರು ತಮ್ಮ ತಿಂಗಳ ಬಾಡಿಗೆಯನ್ನು ಹೆಚ್ಚು ಮಾಡ್ತಾರೆ. ಇದೆಲ್ಲದರ ನೇರ ಪರಿಣಾಮ ಬೀಳುವಂಥದ್ದು ಯಾರ ಮೇಲೆ? ನಿಮ್ಮ ಮತ್ತು ನಮ್ಮಂತಹ ಸಣ್ಣ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಆ ಜನಗಳ ಮೇಲೆ, ಬಡವರ ಮೇಲೆ. ಜಾಗತಿಕ ಮಟ್ಟದಲ್ಲಿ ಯುದ್ಧ ಆಗ್ತಿದೆ ಅಂತ ನೆಪ ಹೇಳಿ ತೈಲ ಕಂಪನಿಗಳು ತಮ್ಮ ನಷ್ಟವನ್ನು ಕಾಮನ್ ಮ್ಯಾನ್, ಸಾಮಾನ್ಯ ಜನರ ಮೇಲೆ ಹೇರ್ತಾ ಹೋಗ್ತಿದ್ದಾವೆ. ಈ ವರ್ಷದ ಮೇ ಅಂತ್ಯದ ಒಳಗಡೆ ತೈಲ ಕಂಪನಿಗಳ ನಷ್ಟ ಸುಮಾರು 40,484 ಕೋಟಿ ರೂಪಾಯಿ ತಲುಪುತ್ತೆ ಅಂತಾರೆ. ಆದರೆ ಇದೇ ಕಂಪನಿಗಳು ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡ್ಕೊಂಡಿದ್ವು. ಆ ಲಾಭವನ್ನು ನಮಗೆ ಕೊಟ್ರ? ಎಲ್ಲಿವರೆಗೆ ನಾವು ಧರ್ಮ, ಜಾತಿ, ಅಂಧಾಭಿಮಾನ ಅಂತ ಹೇಳ್ತಾ ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ಗಳನ್ನು ನಂಬ್ಕೊಂಡು ಕೂತ್ಕೊಂಡಿರ್ತೀವೋ ಅಲ್ಲಿವರೆಗೆ ಇಂತಹ ಬರೆಗಳೇನಿದ್ದಾವೆ ಅವು ನಮ್ಮ ಬೆನ್ನ ಮೇಲೆ ಬೀಳ್ತಾನೆ ಇರ್ತವೆ. ದೇಶ ಕಟ್ಟೋದು ಅಂತಂದರೆ ಬರೀ ಹೆಸರು ಬದಲಾಯಿಸುವಂಥದ್ದಲ್ಲ, ಮೂರ್ತಿ ಕಟ್ಟುವಂಥದ್ದಲ್ಲ, ಆಪರೇಷನ್ ಕಮಲ ಮಾಡುವಂಥದ್ದಲ್ಲ. ಜನಸಾಮಾನ್ಯರ ಹೊಟ್ಟೆ ತಣ್ಣಗಿಡುವಂಥದ್ದು, ಸಣ್ಣ ವ್ಯಾಪಾರಿಗಳು ಬದುಕುವಂತೆ ಮಾಡೋದು ಕೂಡ ದೇಶ ಕಟ್ಟುವಂಥ ಕೆಲಸನೇ ಮೊದಲಿಗೆ ಮಾಡಬೇಕಾಗಿರುವಂಥ ಕೆಲಸನೇ ಇದು. ಇನ್ನಾದರೂ ದಯವಿಟ್ಟು ವಿಶ್ವಗುರುಗಳೇ, ಇನ್ನೂ ನೀವು ಮುಂದಕ್ಕೆ ಹೋಗಿ, ನಾವು ಹಿಂದಕ್ಕೆ ಹೋಗ್ತೀವಿ. ದಯವಿಟ್ಟು ಇನ್ನಾದರೂ ಜನಸಾಮಾನ್ಯರ ಬದುಕಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇಲ್ಲದಿದ್ದರೆ ಜನ ಮುಂದಿನ ದಿನಗಳಲ್ಲಿ ಹೋಟೆಲ್ಗಳನ್ನು ಬಿಟ್ಟು ಮತ್ತೆ ತಮ್ಮ ಆಹಾರವನ್ನು ರೆಡಿ ಮಾಡುವಂಥ ಕಾಲ ದೂರ ಇಲ್ಲ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಈ ವಿಡಿಯೋವನ್ನು ನೋಡಿದಂಥ ಎಲ್ಲರೂ ಸಹ ತಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲೆ ಏರಿಕೆಯಿಂದ ನಿಮ್ಮ ತಿಂಗಳ ಬಜೆಟ್ಗೆ ಎಷ್ಟು ರೂಪಾಯಿ ಪೆಟ್ಟು ಬೀಳುತ್ತೆ, ಈಗಾಗಲೇ ಬಿದ್ದಿದೆ ಅನ್ನೋದನ್ನು ನಿಮ್ಮ ಟೀ ಕಪ್ ಕೆಳಗಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.